ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಕಾರಣ ಇದೆ ಅಕ್ಕ. ಆದ್ರೆ ಆ ಕಾರಣ ಗೊತ್ತಾದ್ಮೇಲೆ ನಾನು ಅಥವಾ ನೀವು ಇಬ್ಬರಲ್ಲಿ ಒಬ್ಬರ ಸಾವಿನ ಮೇಲೆ ಆ ಮಾತು ಮುಗಿಬೇಕಾಗತ್ತೆ. ಏನಾಗಿದೆ? ಅದನ್ನ ನಾವು ಹೆಂಗೆ ಹೇಳೋಕ್ಕಾಯ್ತದೆ ವೈದ್ರಿ, ನೀವೇ ಹೇಳ್ಬೇಕು. ಹೇಳ್ತೀನಿ. ಮೊದಲು ಅವ್ರು ಏನಾಯಿತು ಹೆಂಗಾಯಿತು ಅಂತ ನೀವು ಹೇಳೋದಿಲ್ವಾ? ನಾನು ಹೇಳ್ತೀನಿ ಪಂಡಿತ್ರೆ. ಒತ್ತಾರೆ ಇದ್ದಕ್ಕಿದ್ದಂಗೆ ಹಿಂಗಾಗೋಯ್ತು. ತಕ್ಷಣ ಮದ್ದೂರು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅದರಲ್ಲಿ ಡಾಕ್ಟ್ರು ಇಲ್ಲಾಗಕ್ಕಿಲ್ಲ, ಬೆಂಗಳೂರು ನಿಮ್ಮಾನ್ಸಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ರು. ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಯಾರೋ ಪುಣ್ಯಾತುಮರು ಚನ್ನರಾಯಪಟ್ಟಣದಿಂದ 15 ಕಿಲೋಮೀಟ್ರ್ ಗುಂಜಳ್ಳಿ ಅಂತ ಅದೇ ಅಂತ ಹೇಳಿ ನಿಮ್ಮ ಹೆಸರು ಹೇಳಿ ಕಳಿಸಿದ್ರು. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಈಗ ನೀವೇ ನೋಡಿ ಹೇಳ್ಬೇಕು. ಸರಿ, ನರಕ್ಕೆ ಹೊಡೆದಿದೆ. ಸ್ವಲ್ಪ ಹೊತ್ತಾಗಿದ್ರು ಪ್ರಾಣನೇ ಹೊರಟೋಗ್ತಿತ್ತು. ಪಂಡಿತ್ರೆ, ಏನು ಹೇಳ್ತಾ ಇದ್ದೀರಾ ಪಂಡಿತ್ರೆ? ಏನಾಗದೆ ನಮ್ಮ ಅವ್ವಂಗೆ? ಅವಳು ಸರಿ ಹೋಯ್ತಾಳೆ ಅಲ್ವಾ? ನೋಡ್ಬೇಕಪ್ಪ, ನರಗಳೆಲ್ಲ ಸೆಟ್ಕೊಂಡ್ಬಿಟ್ಟವೆ. ಇವ್ರು ಅದು ಇದು ಏನೋ ತಿಂದಿದ್ರ? ಅದು ಇದು ಅಂದರೆ ಹಂಗಂದ್ರೇನು ವೈದ್ರಿ? ಅಯ್ಯೋ, ಇದು ಒಳ್ಳೆ ಕಥೆ ಆಯ್ತಲ್ಲ. ಅದು ಇದು ಅಂದರೆ ಬಾಯಿ ಚಪ್ಪಲಿಕ್ಕೆ ಹಂದಿ ಪಂದಿ ತಿನ್ನೋದು, ಇಲ್ಲ ಮುಂಗ್ಸಿ ಹಾವು. ಅದೇನ್ ಮಾತು ಅಂತ ಹೇಳ್ತಿದ್ದೀರಾ ಸ್ವಾಮಿಗಳೇ? ಹಂಗೆಲ್ಲರ ಉಂಟಾ? ದಿನ ಇಂಥವ್ರು ನೋಡಿ ನೋಡಿ ತಾನೇ ಹೇಳ್ತಿರೋದು. ತಿನ್ನೋ ಆಹಾರದಿಂದ ಏನು ಸಮಸ್ಯೆ ಇಲ್ಲ ಅಂದರೆ ಏನೋ ಲಕ್ವ ಹೊಡೆದಂಗೈತೆ. ಏನಂದ್ರಿ ವೈದ್ರಿ? ಲಕ್ವ ಹೊಡೆದದ? ಆ ಥರ ಅಲ್ಲ, ಆದರೆ ಹೊಸಿ ಅದೇ ಥರ. ಅಯ್ಯೋ ಶಿವನೇ, ಲಕ್ವ ಅಲ್ಲ ಅಂತೀರಿ, ಹೊಸಿ ಅದೇ ಥರ ಅಂತೀರಿ. ಅದೇನು ಅಂತ ಹೇಳಿ ಶಿವನೇ. ಏಯ್, ನೀನು ತುಂಬ ಮಾತಾಡ್ತಾ ಇದೀಯ, ಸುಮ್ಮನೆ ನಿಂತ್ಕೋ. ಇದಕ್ಕೆ ಮೊದಲು ಏನು ಔಷಧಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಪಂಡಿತ್ರೆ, ಪಂಡಿತ್ರೆ, ನಿಮಗೆ ಕೈ ಮುಗಿತೀನಿ ಪಂಡಿತ್ರೆ, ನಿಮ್ಮ ಕಾಲು ಹಿಡ್ಕೊತೀನಿ ನೋಡಿ. ದುಡ್ಡು ಏಟ್ ಬೇಕಾದ್ರೆ ಖರ್ಚಾಗ್ಲಿ, ಹೆಂಗಾರ ಮಾಡಿ ನಮ್ಮ ಅವ್ವನ್ನ ಉಳಿಸ್ಕೊಡಿ ಪಂಡಿತ್ರೆ. ನಿಮ್ಮ ತಮ್ಮಯ್ಯ ಅಂತೀನಿ. ನೋಡಪ್ಪ ಯಜಮಾನ, ಕಾಸು ಲೆಕ್ಕ ಹಾಕ್ಕೊಂಡು ನನ್ನ ಔಷಧಿ ಕೊಡೋದಕ್ಕೆ ನಾನು ಇಂಗ್ಲೀಷ್ ಡಾಕ್ಟ್ರ್ ಅಲ್ಲ. ಇದು ನಮ್ಮಪ್ಪ ಕಲಿಸಿರೋ ವಿದ್ಯೆ. 4 ಜನಕ್ಕೆ ಒಳ್ಳೇದಾದರೆ ಶಿವ ನಮ್ಮನ್ನು ಮೆಚ್ಚುತ್ತಾನೆ. ಆಗಲಿ ಸ್ವಾಮಿ, ನಾವು ದುಡ್ಡಿಂದ ಅಳಿಯಲ್ಲ. ನಿಮ್ಮ ಋಣನ 10 ಜನ್ಮ ಆದರೂ ತೀರಿಸ್ತೀವಿ. ಹೆಂಗಾರು ಮಾಡಿ ನಮ್ಮ ಅವ್ವನ್ನ ಉಳಿಸ್ಕೊಡಿ. ಹೆದರಬೇಡ, ಇದಕ್ಕೆ ಸರಿಯಾದ ಮದ್ದು ಅರಿತೀನಿ. ಹೇಳು ಇಂದು, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ಬಿಡಿಸಿ ಕರ್ಕೊಂಬರೋಣ. ಅವ್ರಿಗೆ ಏನ್ ಬೇಕಂತೆ? ಹೇಗೆ ಹೇಳಿ ಅಕ್ಕ? ಅವ್ರಿಗೆ ಬೇಕಾಗಿರೋದು ಏನು ಅಂತ ನಾನು ಹೇಗೆ ಹೇಳಿ? ಅದ್ ಏನ್ ಬೇಕಂತ ಅವ್ರಿಗೆ? ಅವರಿಗೆ ನಿಮ್ಮ ಇಡೀ ಆಸ್ತಿ ಬೇಕು. ಹೌದಕ್ಕ, ಅವರಿಗೆ ನಿಮ್ಮ ಇಡೀ ಆಸ್ತಿ ಬೇಕು. ಅದಕ್ಕೆ ನನ್ನ ತಮ್ಮನ ಕಿಡ್ನಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ನನ್ನ ಮೂಲಕ ಆ ಕೆಲಸ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ನಾನು ಅವರಿಗೆ ದಾಳ ಆಗಿದ್ದೀನಿ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ನಿನ್ ತಮ್ಮನ್ನ ಯಾರು ಕಿಡ್ನಾಪ್ ಮಾಡಿರೋದು? ಮಹೇಶ್. ಹೌದಕ್ಕ, ನಾನು ಏನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗಿದೆ.
ಈ ಥರ ನನ್ನ ವೀಕ್ನೆಸ್ ಗೊತ್ತಾಗದೇ ಇರಲಿ ಅಂತ ಬಚ್ಚಿಟ್ಟಿರೋದನ್ನ ಮಹೇಶ ಕಂಡುಹಿಡಿದಿದ್ದಾನೆ. ಅವನು ಮತ್ತು ಅತ್ತೆ ಇಬ್ಬರು ಸೇರಿ ನಾವು ಹೇಳ್ದಾಗ ಕೇಳಿಲ್ಲ ಅಂದರೆ ನಿನ್ನ ತಮ್ಮ ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ತಿದ್ದಾರೆ. ಅತ್ತೆ ಅತ್ತೆ ಈಗ ಹಾಸ್ಪಿಟ್ಲಲ್ಲಿ ಇದ್ದಾರಲ್ಲ. ಹೌದು, ಅವ್ರು ಮಾಡಿರೋ ಪಾಪಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಆದರೆ ಮಗ ನನ್ನ ಇನ್ನೂ ಉಳಿಸಿದಾನಲ್ಲ, ಅವನು ನನ್ನ ಪ್ರಾಣ ತಿಂತಿದ್ದಾನೆ. ಅವ್ರ ಪ್ರಕಾರ ನಾನೀಗ ನಿಮ್ಮನ್ನು ಸಾಯಿಸ್ಬೇಕು ಅಕ್ಕ. ಹೌದು, ನಾನು ನಿಮ್ಮನ್ನ ಸಾಯಿಸ್ಬೇಕು. ಇಲ್ಲ ಅಂದ್ರೆ ಅವ್ರು ನನ್ನ ತಮ್ಮನ ಸಾಯಿಸ್ಬಿಡ್ತಾರೆ. ನೀವೇ ಹೇಳಿ ನಾನು ಏನು ಮಾಡಲಿ ಅಂತ. ನೋಡು ಇಂದು, ನೀನೇನು ಹೆದರ್ಕೋಬೇಡ. ನಾನು ಗೌಡ್ರ ಹತ್ರ ಮಾತಾಡ್ತೀನಿ. ಅವ್ರ ಎದುರು ಕೂತು ಮಾತಾಡಿದ್ರೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿರು. ಇಲ್ಲ ಅಕ್ಕ, ಅದಷ್ಟು ಸಿಂಪಲ್ ಆಗಿಲ್ಲ. ನಾನೀಗ ಮನೆಗೆ ಹೋದ್ರೆ ಒಬ್ಬಳೇ ಹೋಗ್ಬೇಕು. ಇಲ್ಲಾಂದ್ರೆ ಅವನಲ್ಲಿ ನನ್ನ ತಮ್ಮನ ಸಾಯಿಸ್ಬಿಡ್ತಾನೆ. ಅದನ್ನ ಸಹಿಸ್ಕೊಂಡು ನಾನು ಬದುಕಿರೋದಕ್ಕಾಗಲ್ಲ. ಹಾಗಂತ ನಿಮ್ಮನ್ನು ಸಾಯಿಸೋದಕ್ಕೂ ನನ್ನ ಕೈನಲ್ಲಿ ಆಗಲ್ಲ. ದಯವಿಟ್ಟು ದಯವಿಟ್ಟು ನನ್ನ ತಮ್ಮನ ನೀವೇ ಕಾಪಾಡಿ. ನಾನೇ ಸತ್ತೋಗ್ತೀನಿ. ಬುದ್ಧಿ ಇದೆಯಾ ನಿನ್ಗೆ? ಏನಕ್ಕಿಂತ ಕೆಲಸ ಮಾಡ್ತಾ ಇದೀಯಾ? ಏನಾಗಿದೆ ನಿನ್ಗೆ? ನೀನ್ ಸಾಯೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಎಂದು ಬಂದಿದ್ದನ್ನ ಧೈರ್ಯವಾಗಿ ಎದುರಿಸ್ಬೇಕು. ನೀನ್ ಸತ್ರ ನಿನ್ ತಮ್ಮ ಬದುಕಿರ್ತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ಮಹೇಶನೇ ಈ ಕೆಲಸ ಎಲ್ಲ ಮಾಡಿದಾನೆ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ? ಇದನ್ನೆಲ್ಲ ಏನು ಯೋಚನೆ ಮಾಡ್ದೆ ಸುಮ್ನೆ ಸಾಯ್ತೀನಿ ಅನ್ಬಿಟ್ರೆ ಆಗ್ಬಿಡುತ್ತಾ? ಇದಕ್ಕೋಸ್ಕರನೇ ನನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದು. ಗಾಡ್, ಎಷ್ಟು ಸ್ಟೀಪ್ ಇದೆ! ಇಲ್ಲಿಂದ ಬಿದ್ರೆ ಒಂದು ಮೂಳೆನೂ ಸಿಗೋದಿಲ್ಲ. ಸಾಯೋದಕ್ಕೆ ಧೈರ್ಯ ಇದ್ದವಳು ಬದುಕೋದಕ್ಕೆ ಧೈರ್ಯ ಇಲ್ವಾ? ನಾವು ಸೀದಾ ದೊಡ್ಡ ಆಸ್ಪತ್ರೆಗೆ ಬೆಂಗಳೂರು ಕಡೆ ಕರ್ಕೊಂಡೋಗಿದ್ರೆ ಚೆಂದಾಗಿರ್ತಿತ್ತೇನೋ ಅಲ್ವಾ? ಏ ಇದೇನು ಮುದ್ದು ಹಿಂಗಂದ್ಯಾ? ಅಲ್ಲ, ಇಲ್ಲಿ ಗಂಟ ಕರ್ಕೊಬಂದು ಅವ್ರಿಗೆ ಏನು ಮಾಡ್ತಿರೋ ಮಾಡಿ ಅಂತ ಹೇಳ್ಬಿಟ್ಟು ಈಗ ಹೆಂಗಂದ್ರೆ ಹೆಂಗೆ? ನಾನು ಅದನ್ನೇ ಕಡಿಮೆ ಹೇಳ್ತಿರೋದು. ಅವ್ನು ಯಾವನೋ ಹೇಳ್ದಂತ ಇಲ್ಲಿ ಗಂಟ ಕರ್ಕೊಬಂದ್ಬಿಟ್ಟು ಈಗ ಆತ ಕಡೆಗೂ ಇಲ್ಲ ಈತ ಕಡೆಗೂ ಇಲ್ಲ ಆತಂತ್ರ ಆಗೋಗೋದಲ್ಲ. ಅದೇನೋ ಹೇಳ್ತಾರಲ್ಲ ತ್ರಿಶಂಕು ಸ್ಪರ್ಗ ಅಂತ, ಹಂಗಾಗೋಗ್ಬಿಟ್ರೆ ಏನು ಮಾಡಿಯಾ? ಲೈ ಮಾವ, ಇಂಥ ಹೊತ್ತಿನಲ್ಲೂ ನಾಸ್ಪ ಯಾಕಬೇಡ, ಹೊಸಿ ಸುಮ್ಕೆ ಇರ್ತೀಯಾ? ಉಗಿರಂಗೆ ಗೋಡ ಉಗಿ. ಈ ಮುದ್ದುಗೆ ನೀನೇ ಸರಿ. ಔಸಿ ಮಾಡ್ಕೊಂಡ್ ಬರ್ತೀನಿ ಅಂತ ಯಪ್ಪ ಹೋಗೋನೆ, ಒಳ್ಳೇದ್ ಮಾಡಪ್ಪ ಶಿವನೇ ಅಂತ ಧ್ಯಾನ ಮಾಡೋದ್ ಬಿಟ್ಬಿಟ್ಟು ಈ ಮುದ್ದು ನೋಡಿದ್ರೆ ನಾಸ್ಬಾಯ್ ಆಗ್ತವನೆ. ಅಲ್ಲ ಕಣ್ರಂಗೆ ಕೂಡ ಮಾವ ಸಾಕು, ಸುಮ್ಕೆ ಇದ್ರೆ ಸರಿ. ಈಗ ನಮ್ಮವ್ವ ಮ್ಯಾಲ್ ನೋಡೋಕ್ಕೆ ಎಲ್ರಿಗೂ ಒರಟಾಗಿ ಕಾಣಿಸ್ಬೋದು, ಆದರೆ ತಾನು ಹೆತ್ತ ಮಗ ಅಲ್ಲದೆ ಹೋದ್ರು ಹೆತ್ತ ಮಗನಿಗಿಂತ 10ರಷ್ಟು ಪಿರುತಿ ಕೊಟ್ಟು ನನ್ನ ಬೆಳೆಸೋಳೆ. ಅದು ನನಗೆ ಗೊತ್ತದೆ. ಅಂತ ಒಳ್ಳೆ ಮನಸ್ಸಿರೋಳು ಅವಳು. ಅಂಥವಳಿಗೆ ಆ ಶಿವ ಸಂದಾಗಿ ಇಟ್ಟೇ ಇಟ್ಟಿರ್ತಾನೆ, ಸಂದಾಗಿ ಇಟ್ಟಿರ್ಬೇಕು. ಅಯ್ಯೋ ನಿನ್ನ ಮಕ ಮುಚ್ಚ, ನಿನ್ಗೇನು ಗೊತ್ತಲ್ಲ? ನಿಮ್ಮವ್ವ ನಿನ್ನ ವಿರುದ್ಧನೇ ಒಳಗೆ ಯಾವತ್ತಿಂದಲೋ ಕತ್ತಿ ಮಸಿತಾವಳೆ ಮಂಕ್ ಬಡತ್ತದೆ. ವೈದ್ರೆ ಬಚ್ಚಿ ತಡೀರಿ, ಇದೇನು ವೈದ್ರೆ ಇದು? ತೆಳ್ಳಗೆ ಬೆಳ್ಳಗೆ ಎಬ್ಬೆಟ್ಟಿನ ಗಾತ್ರದ ಔಷಧಿ ಕೊಟ್ಟಿರೇನೋ ಅನ್ಕೊಂಡ್ರೆ ಈ ಬೆಣ್ಣಿ ತಟ್ಟಕ್ಕೆ ಸಗಣಿ ಉಂಡೆ ಮಾಡ್ಕೊಬತ್ತಾರಲ್ಲ, ಹಂಗೆ ಕಲ್ಸ್ಕೊಂಬಂದಿದ್ದೀರಲ್ಲ ನೀವು. ಲೋ ಯಜಮಾನ, ಇದು ತುಂಬ ಜಾಸ್ತಿ ಮಾತಾಡ್ತಿದ್ದೀಯಪ್ಪ. ಉಗಿರಿ ಸ್ವಾಮಿ, ಇನ್ನೊಂದ್ಕಿಂತ ಉಗಿರಿ.
ನಾನು ಏಟ್ಕಿತ್ತ ಅಂತ ಹೇಳಿ ಸುಮ್ಕೆ ಬಾಯಿ ಮುಚ್ಕೊಂಡು ನಿಂತ್ಕೊ ಮುದ್ದು ಅಂತ ಕೇಳಕ್ಕೆ ಇಲ್ಲ ವಯ್ಯ. ಅವ ನೀನು ಹೊಸಿ ಸುಮ್ಕೆ ಇರ್ತೀಯಾ? ಪಂಡಿತ್ರೆ, ಈಟೊಂದು ಔಷಧಿ ಹೆಂಗ್ ನುಂಗಕ್ಕಾಯ್ತದೆ ಹೇಳಿ? ಎಲ್ಲರೂ ಇವ್ರ ಕೈಕಾಲು ಹಿಡ್ಕೊಳ್ಳಿ, ಈ ಕಾರ್ಯಕ್ಕೆ ಎದ್ದು ಬಿಡ್ತಾರೆ. ಬಿಡ್ಕೊಳ್ಳಿ. ಅವ ಏನಾಯ್ತವ? ಯಾಕೆ ಹಿಂಗೆ ಆಡ್ತಿದ್ಯಾ? ನೋಡು, ಒಂದೇ ಒಂಚೂರು ತಿನ್ಬಿಡವ, ನೀನು ಬೇಗ ಹುಷಾರಾಗ್ಬೇಕಲ್ಲನವ. ತಿನ್ನವ? ತೆಗಿಯವ, ಸಮಾಧಾನಾಗಿರು, ಎಲ್ಲ ಸರಿ ಹೋಯ್ತದೆ. ವೈದ್ರೆ ಅದೇನು ತಿನ್ನಿಸ್ತಿದ್ರಿ? ಇದ್ಯಾಕೆ ಹಿಂಗೆ ಆಡ್ತಿದ್ದಾಳು? ಏನಿಲ್ಲ, ಏನು ಹೆದರ್ಕೋಬೇಡಿ. ಇನ್ನೂ ಒಂದು ಅರ್ಧ ಗಂಟೆ ಹೀಗೆ ಆಡ್ತಾ ಇರ್ತಾರೆ. ಆಡಬೇಕು, ಹೀಗೆ ಆಡಬೇಕು, ಆಗಲೇ ಈ ಔಷಧಿ ಕೆಲಸ ಮಾಡ್ತಿದೆ ಅಂತ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೀರು ಕುಡಿಸ್ಬೇಕು, ಬಚ್ಚಲ ಮನೆಗೆ ಕರ್ಕೊಂಡೋಗಿ ವಾಂತಿ ಮಾಡಿಸ್ಬೇಕು. ಬಂದ್ಬಿಡ್ತು, ಮಾತಾಡ್ತಾವಳೆ ಪಂಡಿತ್ರೆ. ಅಯ್ಯೋ, ನಮ್ಮ ತೆಗಿಯಮ್ಮ ಮಾತಾಡ್ತಾವಳೆ. ಅಕ್ಕ, ನಿಂಗೇನು ಆಗಿಲ್ಲ ತಾನೆ? ಆರಾಮಾಗಿದ್ಯಾ ತಾನೆ? ತುಂಬ ಥ್ಯಾಂಕ್ಸ್ ಅಕ್ಕ. ನೀವು ಇವತ್ತು ನಿಜವಾಗ್ಲೂ ನನ್ನ ಉಳಿಸ್ಕೊಂಡ್ಬಿಟ್ರಿ. ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಹುಚ್ಚಿ, ಋಣದ ಬಗ್ಗೆ ಯಾಕೆ ಮಾತಾಡ್ತೀಯಾ? ನೀನು ಉಳ್ಕೊಂಡಿಯಲ್ಲ, ಅಷ್ಟು ಸಾಕು. ಗೊತ್ತಿದೆ ಅಕ್ಕ, ನನಗೆ ಚೆನ್ನಾಗಿ ಗೊತ್ತಿದೆ. ಈ ಋಣನ ಹೇಗೆ ತೀರಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟೆ. ಈಗಲೇ ಈ ಋಣನ ತೀರಿಸ್ತೀನಿ. ಇಲ್ಲ, ನನಗಿದನ್ನೆಲ್ಲ ಕೇಳಿಸ್ಕೊಳಕ್ಕಾಯ್ತಿಲ್ಲ. ದಯವಿಟ್ಟು ನಮ್ಮ ಅವ್ವಂಗೆ ಈ ಥರ ಚಿತ್ರಹಿಂಸೆ ಕೊಡಬೇಡಿ. ಇಲ್ಲ, ನಮ್ಮವ್ವ ಹುಷಾರಾಗಬೇಕು ಅಂದರೆ ಈ ಔಷಧಿ ತಗೊಳ್ಳೇಬೇಕು, ಇದನ್ನೆಲ್ಲ ಅನುಭವಿಸ್ಲೇಬೇಕು. ದೇವ್ರೇ, ದಯವಿಟ್ಟು ನಮ್ಮ ಅವ್ವನ್ ಕಾಪಾಡಪ್ಪ. ಯಾಕಪ್ಪ ಯಜಮಾನ ಹಿಂಗೆ ನಿಂತ್ಬಿಟ್ಟೆ? ಪಂಡಿತ್ರೆ, ನಮ್ಮ ಅವ್ವ ಆ ಪಾಟಿ ಕಿರಿಸ್ತಾ ಇದ್ದಿದ್ದು ನನ್ನಿಂದ ಕೇಳಿಸ್ಕೊಳಕ್ ಆಯ್ತಿರ್ಲಿಲ್ಲ. ಒಂಥರ ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಯ್ತಿತ್ತು. ಹೆತ್ತರೆ ನಿನ್ನಂಥ ಮಗನ್ನೇ ಇರಬೇಕಪ್ಪ. ತಾಯಿ ಸಂಕಟ ನೋಡೋಕ್ಕಾಗದೆ ಇಲ್ಲಿ ಬಂದು ಕಿವಿ ಮುಚ್ಕೊಂಡು ನಿಂತಿದೀಯೆ. ಅವಳು ನನ್ನ ಹೆತ್ತಿಲ್ಲ ಅಂದ್ರು ನನ್ನ ಹೆತ್ತ ಅವಂಗಿಂತ ಹೆಚ್ಚು ಸ್ವಾಮಿ. ಅವಳನ್ನ ಅವ್ವ ಆಗಿ ಪಡೆಯೋಕ್ಕೆ ನಾನು ಸಾನೇ ಪುಣ್ಯ ಮಾಡಿದ್ದೀನಿ. ಮೀಸೆ ಜೋರಾಗಿದ್ರು, ಆಳ್ತನ ಜೋರಾಗಿದ್ರು, ನಿನ್ನ ಮನಸ್ಸು ಹೂವಿನ ಥರ ಹಗುರವಾಗಿದೆಪ್ಪ. ಆ ಶಿವನೇ ಒಳ್ಳೇದು ಮಾಡ್ತಾನೆ ನಿಮಗೆ. ಆ ಶಿವ ನನಗೆ ಒಳ್ಳೇದು ಮಾಡ್ತಾನಲ್ವಾ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಅವ್ವಂಗೆ ಒಳ್ಳೇದು ಮಾಡೋಣ. ಎಲ್ಲಿ ಪಂಡಿತ್ರೆ, ನಮ್ಮವ್ವ ಕಿರ್ಚಾಡೋ ಶಬ್ದನೇ ಕೇಳ್ತಿಲ್ಲ. ಕಿರ್ಚಾಡಕ್ಕೆ ಉಸಿರಿರ್ಬೇಕಲ್ವಾ?
ಹೆದರ್ಕೋಬೇಡ, ಉಸಿರೇ ಹೊಂಟೋಯ್ತು ಅಂತ ಹೇಳಲಿಲ್ಲ. ಕಿರ್ಚಿ ಕಿರ್ಚಿ ವಾಂತಿ ಮಾಡಿ ಸುಸ್ತಾಗಿ ಪ್ರಜ್ಞೆ ಹೊಂಟೋಗಿದೆ. ಹೋಗಿ ನೋಡು. ಪ್ಲೀಸ್ ಕಾಪಾಡು ಇಂದು, ಇಂದು ಪ್ಲೀಸ್ ಕಾಪಾಡು ಇಂದು. ಏನ್ ಮಾಡ್ತಿದ್ಯಾ ಇಂದು? ಏನ್ ಮಾಡ್ಬೇಕು ಅಂತ ಬಂದಿದ್ನೋ ಅದನ್ನೇ ಮಾಡ್ತಾ ಇದ್ದೀನಿ. ಚಟ ಎಲ್ಲ ಬೇಡ, ನಾನ್ ನಿನ್ನ ಕಾಪಾಡೋದಕ್ಕೆ ಅಂತ ಬಂದ್ರೆ ನೀನೇ ನನ್ನ ಸಾಯಿಸ್ತಾ ಇದೆಯಲ್ಲ. ಹೌದು ಐಶ್ವರ್ಯ, ನಾನು ನಿನಗೊಂದು ಗತಿ ಕಾಣಿಸ್ಬೇಕು ಅಂತ ನಿರ್ಧಾರ ಮಾಡಿ ಎಷ್ಟು ವರ್ಷ ಆಗಿತ್ತು. ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ. ಇಂದು ನೀನ್ ತಪ್ಪು ಮಾಡ್ತಿದ್ಯಾ. ಈ ಹುಚ್ಚಾಟ ಎಲ್ಲ ಬೇಡ, ಇನ್ನು ಕಾಲ ಮೀರಿಲ್ಲ. ನಾವೆಲ್ಲರೂ ನೆಮ್ಮದಿಯಾಗಿ ಬದುಕೋದ್ರ ಬಗ್ಗೆ ಯೋಚನೆ ಮಾಡೋಣ. ನೆಮ್ಮದಿ ಬಗ್ಗೆ ಮಾತಾಡ್ತಾ ಇದೀಯಾ? ನಿನ್ನಿಂದಾಗಿ ನಮ್ಮ ಫ್ಯಾಮಿಲಿ ಸರ್ವನಾಶ ಆಗೋಯ್ತು. ನಿನ್ ಮೇಲೆ ದ್ವೇಷ ತೀರ್ಸ್ಕೋಬೇಕು ಅಂತ ಎಷ್ಟು ವರ್ಷದಿಂದ ಪ್ಲಾನ್ ಮಾಡಿದ್ದೆ. ಅದಕ್ಕೋಸ್ಕರ ಮಹೇಶನ್ ಹಿಂದೆ ಬಿದ್ದು ಅವನ್ ಕೈ ಕೊಡೋ ಅಸಾಮಿ ಅಂತ ಗೊತ್ತಿದ್ದು ಲವ್ ಮಾಡಿದೆ. ನಿಮ್ ಮನೆಗೂ ಬಂದು ಮದ್ವೆನೂ ಆದೆ. ಇವತ್ತು ನಿನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಕಾಲ ಕೂಡ ಬಂದಿದೆ. ಐ ಆಮ್ ಹ್ಯಾಪಿ ಐಶ್ವರ್ಯ, ಐ ಆಮ್ ವೆರಿ ವೆರಿ ಹ್ಯಾಪಿ. ಇಂದು ನೀನೇನ್ ಹೇಳ್ತಿದ್ದೆ ನನಗೆ ಅರ್ಥ ಆಗ್ತಿಲ್ಲ. ನಾನು ಯಾರ ಚಿನ್ನ ಹಾಳು ಮಾಡಿದೆ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ನಿನ್ಗೆ ಮನೋಜ್ ನೆನಪಿದೆ ಅಲ್ವಾ? ಅದೇ ನಿನ್ನನ್ನು ಪ್ರೀತಿಸ್ತಿದ್ನಲ್ಲ, ಅದೇ ಮನೋಜ್. ಗೊತ್ತು ತಾನೆ? ಹಾ, ಮನೋಜ್ ನನ್ನಣ್ಣ. ತುಂಬಾ ಒಳ್ಳೆ ಹುಡುಗ. ತಾನಾಯ್ತು, ತನ್ನ ಲೋಕ ಆಯ್ತು ಅವನಾಗಿದ್ದ. ಯಾರಿಗೂ ಕಟ್ಟದ್ ಬಯಸ್ತಾ ಇರ್ಲಿಲ್ಲ. ಎಲ್ರನ್ನೂ ಪ್ರೀತಿಯಿಂದ ನೋಡ್ತಿದ್ದ. ಆದ್ರೆ ನಿನ್ನ ಹಿಂದೆ ಮಾತ್ರ ನಿಜವಾದ ಪ್ರೀತಿಲ್ ಬಿದ್ದಿದ್ದ. ಯಾರ ಎದುರಿಗೂ ನಿಂತು ಒಂದೇ ಒಂದು ಮಾತು ಕೂಡ ಆಡ್ತಿರ್ಲಿಲ್ಲ. ಅಂತವನು ನಿನ್ನ ಹತ್ರ ಬಂದು ಪ್ರೀತಿಸ್ತೀನಿ ಅಂದ. ಬೇಡ್ಕೊಂಡ, ಗೋಗರ್ದ. ಆದ್ರೆ ನೀನು ದುರಹಂಕಾರದಿಂದ ಅವನ ಕೆನ್ನೆಗೆ ಬಾರಿಸಿ ಅವಮಾನ ಮಾಡಿದೆ. ಅದರಿಂದ ಅವನ ಹೃದಯ ಒಡೆದು ಚೂರಾಯ್ತು. ಅವಮಾನ ತಾಳಕ್ಕಾಗದೆ ಸುಸೈಡ್ ಮಾಡ್ಕೊಂಡ. ಇಂದು ಇದೆಲ್ಲ ನನಗೆ ಗೊತ್ತೇ ಇಲ್ಲ. ನಾನು ನಿಜವಾಗ್ಲೂ ಮನೋಜ್ನ ಪ್ರೀತಿಸೇ ಇರಲಿಲ್ಲ. ಅದೇ ನೀನ್ ಮಾಡಿದ ತಪ್ಪು. ನನ್ನ ಅಣ್ಣ ತೀರ್ಕೊಂಡ. ದುಃಖ ತಡಿಲಾರ್ದೆ ನನ್ನ ತಂದೆನೂ ತೀರ್ಕೊಂಡ್ರು. ಇದನ್ನೆಲ್ಲ ನೋಡ್ತಾ ನಮ್ಮಮ್ಮ ಹುಚ್ಚಿಯಾಗಿ 6 ತಿಂಗಳು ಹಾಸ್ಪಿಟ್ಲಲ್ಲಿ ನರಳಿ ಸತ್ರು. ಎಷ್ಟು ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ, ಪ್ರೀತಿಗೆ ಬೀಳೋ ಹಾಗಾಯ್ತು. ನಾನು ನನ್ನ ತಮ್ಮ ಇಬ್ರು ಅನಾಥರ ಆಗೋದ್ವಿ. ಐ ಆಮ್ ಸಾರಿ ಇಂದು, ಇದೆಲ್ಲ ನನಗೇನು ಗೊತ್ತಿಲ್ಲ. ಇದೆಲ್ಲ ನೀನು ತಪ್ಪಿಲ್ಲ. ಪ್ಲೀಸ್ ನನ್ನ ಕಾಪಾಡು. ತಪ್ಪಿಲ್ಲ ಅಂತ ನೀನ್ ಹೇಳ್ತಿದ್ಯಾ, ಆದ್ರೆ ನೊಂದಿರೋಳು ನಾನು. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನಿನ್ ಮೇಲೆ, ಈ ಜಗತ್ತಿನ ಮೇಲೆ, ಎಲ್ಲರ ಮೇಲೂ ಸೇಡ್ ತೀರ್ಸ್ಕೊಳ್ಳಬೇಕು. ಪ್ಲೀಸ್ ಇಂದು, ಐ ಆಮ್ ವೆರಿ ಸಾರಿ.
ನನಗೆ ನಿಜವಾಗ್ಲೂ ಅಷ್ಟು ಕೆಟ್ಟ ಮನ್ಸಿಲ್ಲ. ನಿನಗೆ ಗೊತ್ತಲ್ವಾ, ಒಂದ್ಸಲ ಅಲ್ಲ 2 ಸಲ ಸಾಯಕ್ಕೆ ಅಂತ ಹೋದವಳ ನಾನೇ ಕಾಪಾಡಿದ್ದೀನಿ. ನೀನ್ ಕಾಪಾಡಿ ಇನ್ನು ಅರ್ಧ ಗಂಟೆನೂ ಆಗಿಲ್ಲ. ಅಂಥದ್ರಲ್ಲಿ ನೀನೇ ನನ್ನ ಸಾಯಿಸೋದಕ್ಕೆ ಹೊರಟಿದ್ಯಲ್ಲ. ಪ್ಲೀಸ್ ಇದ್ದು, ಪ್ಲೀಸ್ ಕಾಪಾಡು.